ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ 18 ವರ್ಷ ಆಗಿತ್ತು ಅಂದರೆ ನೀವು ಇನ್ನೂ ಕೂಡ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಇವಾಗ ಹೊಸದಾಗಿ 2025-26ನೇ ಸಾಲಿನ ಹೊಸ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲಿಕೇಶನ್ ಓಪನ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ನೋಡಿ ನೀವೇ ಕೂಡ ನಿಮ್ಮ ಮೊಬೈಲಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಮೊದಲಿಗೆ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ voter.eci.gov.in ಅಂತ ಟೈಪ್ ಮಾಡಿ ನಿಮಗೆ ಈ ರೀತಿಯಾದ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನೀವು ಈ ವೆಬ್ಸೈಟ್ಗೆ ಓಪನ್ ಮಾಡಿದ್ದೀರಿ ಅಂದರೆ ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ. ಸೈನ್ ಅಪ್ ಮಾಡ್ಕೋಬೇಕಂದ್ರೆ ಮೇಲ್ಗಡೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೊದಲಿಗೆ ನಿಮ್ಮ ಫೋನ್ ನಂಬರು ಹಾಗೆಯೇ ಇಲ್ಲಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸ ಹಾಕಿ ಕೆಳಗಡೆ ಕಂಟಿನ್ಯೂ ಅಂತ ಮಾಡಬೇಕಾಗತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಹೆಸರನ್ನ ಹಾಕ್ಲಿಕ್ಕೆ ಕೇಳುತ್ತೆ. ಅಲ್ಲಿ ನಿಮ್ಮ ಹೆಸರನ್ನ ಫಸ್ಟ್ ನೇಮ್ ಲಾಸ್ಟ್ ನೇಮ್ಗೆ ಹಾಕಿ ಮತ್ತೆ ಪ್ರೊಸೀಡ್ ಅಂತ ಮಾಡಿ. ಇವಾಗ ನಿಮ್ಮ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಇಲ್ಲಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಆದ ನಂತರ ನಿಮ್ಮದು ಸೈನ್ ಅಪ್ ಆಗುತ್ತೆ. ಈಗ ನೀವು ಮೇನ್ ಪೇಜ್ಗೆ ಬರಬೇಕಾಗತ್ತೆ. ಮೇನ್ ಪೇಜ್ ಅಂದರೆ ಈಗ ಲಾಗಿನ್ ಪೇಜ್ಗೆ ಬರ್ತೀರಾ. ಅಲ್ಲಿ ನಿಮ್ಮ ಫೋನ್ ನಂಬರು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಹಾಕಿ ರಿಕ್ವೆಸ್ಟ್ OTP ಅಂತ ಕೆಳಗಡೆ ಬಟನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನಂತರ ನಿಮಗೆ ಈ ರೀತಿಯಾದ ಪೇಜು ಓಪನ್ ಆಗ್ತದೆ. ಇನ್ನು ಮೇಲ್ಗಡೆ ಪಾಪಪ್ ಬರುತ್ತೆ, ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಈ ರೀತಿ ಆಪ್ಷನ್ಗಳು ಬರುತ್ತೆ. ಇಲ್ಲಿ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ನ್ಯೂ ವೋಟರ್ ಐ ಡಿ ಕರೆಕ್ಷನ್ ಕೂಡ ಮಾಡ್ಬೋದು, ಡಿಲಿಟೇಷನ್ ಕೂಡ ಮಾಡ್ಬೋದು. ನಾವೀಗ ನ್ಯೂ ವೋಟರ್ ಐ ಡಿ ಕಾರ್ಡ್ಗೆ ಅಪ್ಲೈ ಮಾಡ್ತಿರೋದ್ರಿಂದ ಅಲ್ಲಿ ಫಾರಮ್ 6 ಅಂತ ಇದೆ ನೋಡಿ, ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಈ ರೀತಿಯಾದಂತಹ ಒಂದು ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೀವು ವೋಟರ್ ಐ ಡಿ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂದರೆ ಈ ಎಲ್ಲ ಫಾರಮ್ಗಳ್ನು ಕಾಲಮ್ಗಳ್ನು ತುಂಬಬೇಕಾಗ್ತದೆ. ಈ ಕಡೆ ನೋಡ್ತಾ ಇದ್ರಲ್ಲ, ಇಷ್ಟು ಸ್ಟೆಪ್ಗಳಿದೆ, ಇಷ್ಟು ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡಬೇಕು. ನಾವು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ಇಲ್ಲಿ ಬಂದು ಸ್ಟೇಟ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಸ್ಟೇಟ್ ಅಂತ ಬರುತ್ತೆ. ಅಲ್ಲಿ ನೀವು ನಿಮ್ಮ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಬಂದು ಸೆಲೆಕ್ಟ್ AC ಅಂತ ಇದೆ. ಅಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮದು ವಿಧಾನಸಭಾ ಕ್ಷೇತ್ರನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನೆಕ್ಸ್ಟು ಆಪ್ಷನಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕಾಗತ್ತೆ. ಇಂಗ್ಲೀಷಲ್ಲಿ ಕ್ಯಾಪಿಟಲ್ ಲೆಟ್ರಲ್ಲಿ ನಿಮ್ಮ ಹೆಸರನ್ನ ಹಾಕಬೇಕು. ಹಾಕಿದ ನಂತರ ಇಲ್ಲಿ ಲೋಕಲ್ ಲ್ಯಾಂಗ್ವೇಜು ಅಂದರೆ ಕೆಳಗಡೆ ಬಾಕ್ಸ್ ಇದೆ ನೋಡಿ, ಅದಕ್ಕೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಕನ್ನಡಕ್ಕೆ ಅಲ್ಲಿ ಅನುವಾದ ಆಗುತ್ತೆ. ನಂತರ ನೀವು ಕೆಳಗಡೆ ಬಂದು ಅಪ್ಲೋಡ್ ಫೋಟೋಗ್ರಫಿ ಅಂತ ಕೇಳುತ್ತೆ. ನೀವು ಇಲ್ಲೊಂದು ಭಾವಚಿತ್ರನ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಳಗಡೆ ಬಂದು ಅಲ್ಲಿ ಚೂಸ್ ಫೈಲ್ ಅಂತ ಆಪ್ಷನ್ ಇದೆ. ಅಲ್ಲಿ ನೀವು ನಿಮ್ಮ ಮೊದಲೇ ಕೂಡ ನಿಮ್ಮ ಫೋಟೋನ ಕೂಡ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕಾಗ್ತದೆ. ನಾನೀಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಚೂಸ್ ಫೈಲ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾದಂಥ ಕ್ರಾಪ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಬರುತ್ತೆ. ಕರೆಕ್ಟಾಗಿ ಕ್ರಾಪ್ ಮಾಡ್ಕೊಂಡು ಸೇವ್ ಅಂತ ಮಾಡಿ. ಹ್ಯೂಮನ್ ಫೇಸ್ ಡಿಟೆಕ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇದಾದ ನಂತರ ನೆಕ್ಸ್ಟ್ ಅಂತ ಮಾಡಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ನೇಮ್ ಆಫ್ ದಿ ರಿಲೇಟಿವ್ ಅಂತ ಬರುತ್ತೆ. ನೀವು ಅರ್ಜಿ ಆಗ್ತಿದ್ದೀರಲ್ಲ, ನಿಮಗೆ ಸಂಬಂಧ ಯಾರು ಅಂದರೆ ಈಗ ಮದುವೆ ಆಗಿತ್ತು ಅಂದರೆ ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮದುವೆ ಆಗಿಲ್ಲ ಅಂದರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಈ ಕೇಸಲ್ಲಿ ಹೆಂಡ್ತಿದ್ದು ಅಪ್ಲೈ ಮಾಡ್ತಾಯಿದ್ದೀನಿ, ಅದರಿಂದ ಹಸ್ಬೆಂಡ್ ರಿಲೇಟಿವನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಂಗ್ಲೀಷಲ್ಲಿ ಹೆಸರನ್ನ ಹಾಕಿ ಕನ್ನಡಕ್ಕೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕನ್ನಡಕ್ಕೆ ಅದು ತರ್ಜುಮೆ ಆಯಿತು. ಇವಾಗ ಇದನ್ನು ಕೂಡ ನಾನು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನೆಕ್ಸ್ಟ್ ಅಂತ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಬೇಕು. ಈ ಮೊಬೈಲ್ ನಂಬರು ಸೆಲ್ಫ್ ಅಥವಾ ನಿಮ್ಮ ರಿಲೇಟಿವ್ದ ಅಂತ ಕೇಳ್ತಾರೆ. ನಾನಲ್ಲಿ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಫೋನ್ ನಂಬರ್ ಹಾಕ್ತಾಯಿದ್ದೀನಿ. ಫೋನ್ ನಂಬರ್ ಹಾಕಿದ ನಂತರ ಕೆಳಗಡೆ ಇಮೇಲ್ ಐ ಡಿನ ಕೇಳ್ತಾರೆ. ಇಮೇಲ್ ಐ ಡಿ ಹಾಕುವ ಮ್ಯಾಂಡೇಟ್ರಿ ಇಲ್ಲ, ಅದನ್ನು ಬಿಟ್ಟು ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ನಿಮ್ಮ ಆಧಾರ್ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ. ಹಾಕಿ ಇದನ್ನು ಕೂಡ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ಹಾಗೆಯೇ ಮತ್ತೆ ಸ್ಟೆಪ್ಪಲ್ಲಿ ಜೆಂಡರ್ ಕೇಳ್ತಾರೆ. ನೀವು ಮೇಲ ಫಿಮೇಲ ಅದನ್ನು ಅಲ್ಲಿ ಚೂಸ್ ಮಾಡಿಕೊಂಡು ಅದನ್ನು ಕೂಡ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ಆನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನ ಕೇಳ್ತಾರೆ. ಇಲ್ಲಿ ನೀವು ಕ್ಯಾಲೆಂಡರ್ನ ಕ್ಲಿಕ್ ಮಾಡ್ಕೋತು ಅಂದರೆ ಈ ರೀತಿ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಇಲ್ಲಿಂದ ನಿಮ್ಮ ಡೇಟ್ ಆಫ್ ಬರ್ತನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನೀಗ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಕೆಳಗಡೆ ಬಂದು ನೀವು ಇಲ್ಲಿ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಕೇಳುತ್ತೆ. ಅಲ್ಲಿ ಡಾಕ್ಯುಮೆಂಟ್ನ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಡಾಕ್ಯುಮೆಂಟ್ ಅಂತ ಇದೆ. ಇಲ್ಲಿ ನಾನಿಲ್ಲಿ ಆಧಾರ್ ಕಾರ್ಡ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಅಲ್ಲಿ ತುಂಬ ರೆಕಾರ್ಡ್ಗಳಿದೆ. ಪಾನ್ ಕಾರ್ಡ್ನು ಕೂಡ ಅಪ್ಲೋಡ್ ಮಾಡ್ಬೋದು. ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು PDF ಮಾಡಿ ಇಟ್ಕೊಂಡಿದ್ದೀನಿ. ಅಥವಾ JPG ಫಾರ್ಮ್ಯಾಟ್ಲಿದ್ರೂ ಕೂಡ ತಗೊಳುತ್ತೆ. ಅದನ್ನು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿಗೆ ನೀವು ಕೆಳಗಡೆ ಬಂದು ಸೈನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ತೋರಿಸಿರ್ತೀನಿ ನೋಡಿ, ಈ ರೀತಿ ಕೆಳಗಡೆ ಬಂದು ನಿಮ್ಮ ಸೈನ್ನ ಮಾಡ್ಕೊಳ್ಳಿ. ಇದನ್ನು ನೀವು ಇಲ್ಲಿ ಸ್ಕ್ಯಾನಿಂಗ್ ಮಾಡಿಕೊಂಡು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನಾನೀಗ ಅಪ್ಲೋಡ್ ಮಾಡಿದೆ, ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ಇಲ್ಲಿ ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಹೀಗೆ ಸ್ನೇಹಿತರೆ, ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಡೀಟೇಲ್ಸ್ನ ಟೈಪ್ ಮಾಡಬೇಕಾಗತ್ತೆ. ಮೊದಲಿಗೆ ಇಲ್ಲಿ ಮನೆ ನಂಬರ್ ಕೇಳುತ್ತೆ. ಇಲ್ಲಿ ನಿಮ್ಮ ಮನೆ ನಂಬರ್ ಇದ್ದರೆ ಹಾಕಬೇಕಾಗತ್ತೆ. ಹಾಗೆಯೇ ಸ್ಟ್ರೀಟ್ ಅಥವಾ ಏರಿಯಾ ಲೊಕ್ಯಾಲಿಟಿ ಅಂತ ಕೇಳ್ತಾರೆ. ಇಲ್ಲಿ ನಿಮ್ಮ ವಿಲೇಜ್ ನೇಮ್ ಇದ್ದರೆ ಹಾಕಿ. ಹಾಗೆ ವಿಲೇಜ್ ಅಥವಾ ಟೌನ್ ಅಂತ ಇದೆ, ಅದನ್ನು ಕೂಡ ನಿಮ್ಮದು ಹೋಬಳಿ ಇದ್ದರೆ ಹಾಕಿ. ಅದು ಆಟೋಮೆಟಿಕಾಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಹಾಗೆ ಪೋಸ್ಟ್ ಆಫೀಸ್ನು ಕೂಡ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿ ಕೆಳಗಡೆ ಬಾಕ್ಸ್ನ ಕ್ಲಿಕ್ ಮಾಡಿದ್ರೆ ಕನ್ನಡ ಕನ್ವರ್ಟ್ ಆಗುತ್ತೆ. ನಂತರ ಪಿನ್ ಕೋಡ್ ಹಾಕ್ತಾಯಿದ್ದೀನಿ. ಅಂತಿಮವಾಗಿ ಇಲ್ಲಿ ತಹಸೀಲ್ ಅಥವಾ ಮಂಡಲ ಅಥವಾ ತಾಲೂಕು ಅಂತ ಕೇಳ್ತಾರೆ. ಇಲ್ಲಿ ನಿಮ್ಮ ತಾಲೂಕನ್ನು ಹಾಕಿ ಕೆಳಗಡೆ ಬಾಕ್ಸ್ಗೆ ಬಂದು ಕ್ಲಿಕ್ ಮಾಡಿದ್ರೆ ಅದು ಕೂಡ ಕನ್ನಡ ಕನ್ವರ್ಟ್ ಆಗುತ್ತೆ. ಇದಾದ ನಂತರ ಇಲ್ಲಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ. ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು
ಅಲ್ಲಿ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ದ ಪ್ರೂಫ್ ಆಫ್ ಅಡ್ರೆಸ್ ಅಥವಾ ರೆಸಿಡೆನ್ಸಿ ಅಂತ ಬರುತ್ತೆ, ಅದನ್ನು ಟಿಕ್ ಮಾಡಿಕೊಂಡು ಕೆಳಗಡೆ ಸೆಲೆಕ್ಟ್ ದ ಡಾಕ್ಯುಮೆಂಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ನಾನು ಸೇಮ್ ಆಧಾರ್ ಕಾರ್ಡ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ಚೂಸ್ ಫೈಲ್ ಮಾಡಿ ನಾನು ಮತ್ತೆ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ರೀತಿ ನಿಮ್ಮ ಫೈಲ್ ಇರೋ ಲೊಕೇಶನ್ಗೆ ಚೂಸ್ ಫೈಲ್ ಮಾಡಿದ್ರೆ ಓಪನ್ ಆಗುತ್ತೆ. ಅಲ್ಲಿ ನೀವನ್ನ ಟಿಕ್ ಮಾಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಅಂತ ಮಾಡಿ. ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ನೀವು ಇಲ್ಲಿ ಕ್ಯಾಟಗರಿ ಆಫ್ ಡಿಸಬಿಲಿಟಿ ಅಂತ ಕೇಳ್ತಾರೆ. ನೀವೇನಾದ್ರು ವಿಕಲಚೇತನರ ಅಂತ. ಒಂದು ವೇಳೆ ವಿಕಲಚೇತನರಾಗಿಲ್ಲ ಅಂದರೆ ಈ ಸ್ಟೇಜ್ನ ಯಾವುದು ಕೂಡ ಮುಟ್ಟೋಕೋಬೇಡಿ, ಹಾಗೇನೆ ಬಿಡಿ. ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮದು ಇಲ್ಲಿ ನಿಮ್ಮ ಫ್ಯಾಮಿಲಿ ಡೀಟೇಲ್ಸಲ್ಲಿ ಯಾರ್ದಾದ್ರು ಒಬ್ಬರದ್ದು ಎಫಿಕ್ ನಂಬರು ಅಥವಾ ಹೆಸರನ್ನ ಕೇಳ್ತಾರೆ. ಇಲ್ಲಿ ಹಾಕ್ಬೋದು, ಅಗತ್ಯ ಇಲ್ಲ ಬೇಕಾದ್ರೆ ಹಾಗೇನೆ ಬೇಕಾದ್ರೂ ಬಿಡ್ಬೋದು. ನಾನು ಬಿಡ್ತಾಯಿದ್ದೀನಿ. ನೆಕ್ಸ್ಟ್ ಅಂತ ಮಾಡ್ತಾಯಿದ್ದೀನಿ. ಈಗ ಡಿಕ್ಲರೇಷನ್ ಬರುತ್ತೆ. ಇಲ್ಲಿ ನಿಮ್ಮ ವಿಲೇಜು ಅಥವಾ ಟೌನು ನಿಮ್ಮದು. ಈಗ ನಾನು ವಿಲೇಜ್ನ ಹಾಕೋತಾ ಇದ್ದೀನಿ. ನಂತರ ಸೆಲೆಕ್ಟ್ ದ ಸ್ಟೇಟ್ ಅಂತ ಬರುತ್ತೆ. ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಸೆಲೆಕ್ಟ್ ದ ಡಿಸ್ಟ್ರಿಕ್ಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇಲ್ಲಿ ಕೆಳಗಡೆ ಬಂದು ಅದಕ್ಕಿಂತ ಮೇಲ್ಗಡೆ ನೀವು ಈ ಸ್ಥಳದಲ್ಲಿ ಎಷ್ಟು ವರ್ಷದಿಂದ ವಾಸವಾಗಿದ್ದೀರಿ ಅಂತ ಕೇಳ್ತಾರೆ. ನೀವು ಎಷ್ಟು ವರ್ಷ ವಾಸವಾಗಿದ್ದೀರಿ ಅದನ್ನು ಇಲ್ಲಿ ಡೇಟ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಕೆಳಗಡೆ ಬಂದು ಇಲ್ಲಿ ಪ್ಲೇಸ್ನ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ನೀವು ಎಲ್ಲಿ ಅರ್ಜಿನ ತುಂಬಿದ್ದೀರಿ ಅದನ್ನು ಹಾಕಿ ನೆಕ್ಸ್ಟ್ ಅಂತ ಮಾಡಿ. ಅಂತಿಮವಾಗಿ ಇಲ್ಲಿ ಕಾಣ್ತಿರೋ ಕ್ಯಾಪ್ಸನ್ ಹಾಕಿ ನೀವು ಪಕ್ಕದಲ್ಲಿ ಸೆಂಡ್ OTP ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಹಾಕಿ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಮಾಡಬೇಕಾಗತ್ತೆ. ಇಲ್ಲಿ ಎಲ್ಲ ಕಾಲಮು ಕೂಡ ಕಂಪ್ಲೀಟ್ ಆಗಿದೆ. ನಾನು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಆದ ನಂತರ ನೆಕ್ಸ್ಟ್ ಪೇಜಲ್ಲಿ ಈ ಥರ ಒಂದು ಪ್ರಿವ್ಯೂ ಓಪನ್ ಆಗ್ತದೆ. ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿದೆ ಒಂದು ಸರಿ ಸ್ಕ್ರೋಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟು ಕೂಡ ಮಾಡ್ಬೋದು. ಸಬ್ಮಿಟ್ ಮಾಡಿದ್ಮೇಲೆ ಎಡಿಟ್ ಮಾಡೋಕ್ಕಾಗಲ್ಲ. ಇದು ನಂದು ಎಲ್ಲ ಕರೆಕ್ಟಾಗಿದೆ, ಅದರಿಂದ ನಾನು ಇಲ್ಲಿ ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ಈ ರೀತಿ ಪಾಪಪ್ ಬರುತ್ತದೆ, ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು ಎಸ್ ಅಂತ ಮಾಡಿ. ಇವಾಗ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಇಲ್ಲಿ ನಿಮಗೆ ಅಕ್ನಾಲೆಜ್ಮೆಂಟ್ ನಂಬರು ಕೂಡ ಬರುತ್ತೆ, ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಇದನ್ನು ಫ್ಯೂಚರ್ ರೆಫರೆನ್ಸ್ಗೋಸ್ಕರ ನೀವು ಬಳಕೆನೂ ಕೂಡ ಮಾಡ್ಬೋದು ಸ್ನೇಹಿತರೆ. ಮುಂದೆ ಸ್ವಲ್ಪ ದಿನಗಳ ನಂತರ ಮತ್ತೆ ನೀವು ಇದೇ ವೆಬ್ಸೈಟಿಗೆ ಬಂದು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅರ್ಜಿಯ ಸ್ಥಿತಿಗತಿನ ಕೂಡ ಇಲ್ಲಿ ತಿಳಿಬೋದು. ನಾನೀಗ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ನಿಮಗೆ ಬಂದಿರ್ತದಲ್ಲ ಒಂದು ರೆಫರೆನ್ಸ್ ನಂಬರು, ಆ ರೆಫರೆನ್ಸ್ ನಂಬರ್ನಲ್ಲಿ ಹಾಕಿ ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಸ್ಥಿತಿಗತಿ ಅಪ್ರೂವ್ಡ್ ಆಗಿದೆಯಾ ಇಲ್ಲ BLO ಅಪಾಯಿಂಟ್ ಆಗಿದ್ದಾರಾ ಇಲ್ವಾ ಅಂತ ಇಲ್ಲಿ ಡೀಟೇಲ್ಸ್ ತೋರಿಸ್ತಾರೆ. ನೀವಿಲ್ಲಿ ಕೆಳಗೆ ನೋಡ್ತಾ ಇರ್ಬೋದು ಸಬ್ಮಿಟೆಡ್ ಸಕ್ಸಸ್ಫುಲಿ ಆಗಿದೆ, BLO ಕೂಡ ಅಪಾಯಿಂಟ್ ಆಗಿದ್ದಾರೆ. ಕೆಲವೇ ದಿನಗಳಲ್ಲಿ ನಿಮ್ಮ ಕಾರ್ಡು ಕೂಡ ಜನರೇಟ್ ಆಗುತ್ತೆ. ನೀವು ಇದೇ ವೆಬ್ಸೈಟಿಗೆ ಬಂದು ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.